ನೆಪಗಳನ್ನು ಹೇಳಿ ರೈತರಿಗೆ ಅನುದಾನ ಕೊಡ್ತಾ ಇಲ್ಲ ಅಥವಾ ಪರಿಹಾರ ಕೊಡ್ತಾ ಇಲ್ಲ ಅಂತ ಒಂದು ಆರೋಪ ಕೇಳಿ. ಅಲ್ಲ, ಬಿ ಜೆ ಪಿಯವ್ರ ಆರೋಪ ನೋಡ್ತಾನೆ ಇದ್ದೀರಲ್ರಿ. ಈಗ ರಾಮ ಮಂದಿರ ಸೋರ್ತಾ ಇದೆ, ಯಾರು ಹೋಗಿ ನಿಂದಿರ್ಸ್ಬೇಕೀಗ? ರಾಮ ಮಂದಿರ ಸೋರ್ತಾ ಇದೆಯಲ್ಲ, ಈಗ ಹೋಗಿ ಯಾರು ನಿಂದಿರ್ಸ್ಬೇಕು? NET ಪೇಪರ್ ಲೀಕ್ ಆಯ್ತಲ್ಲ, ಅದ್ರ ಬಗ್ಗೆ ಏನು ಮಾತನಾಡೋದು ಬೇಡ. ಈಗ ನೋಡಿ, ಬಿ ಜೆ ಪಿಯವ್ರದ್ದು ಒಂದೇ ಒಂದು ಯಾವ್ದು ರೂಲಿಂಗ್ ಸರ್ಕಾರ ಇರುತ್ತೆ ಅದ್ರ ವಿರುದ್ಧ ಮಾತನಾಡ್ತಾ ಇರ್ತಕ್ಕಂಥದ್ದು ಇವ್ರ ಕೆಲಸ. ಬಂದು 1 ವರ್ಷ ಆಗಿದೆ. ನಾವು ಡೇ 1ಲಿಂದ ಇವ್ರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗಿದೆ. ಕೇಂದ್ರ ಸರ್ಕಾರದ ಯಾವುದು 10 ವರ್ಷದಲ್ಲಿ ಯಾವುದು ಲೋಪದೋಷನೇ ಇಲ್ಲ ಅವ್ರ ಪ್ರಕಾರ. ಲಾಸ್ಟ್ 10 ಇಯರ್ಸ್ಲಿಂದ ಪ್ರೈಸ್ ಏಕ್ ಇರಲಿ, ಎಂಪ್ಲಾಯ್ಮೆಂಟ್ ಇರಲಿ, GDP ಇರಲಿ, ಇವು ಅವ್ರಿಗೆ ಇಶ್ಯೂನೇ ಇರೋಲ್ಲ. ಯಾವುದೇ ಒಂದು ರಾಜ್ಯ ಸರ್ಕಾರ ಎಲ್ಲೇ BJP ಬಿಟ್ಟು ಮೈನಸ್ ಯಾವುದೇ ಪಾರ್ಟಿ ಇದ್ದರೆ ಅದರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು. ಕಳೆದ 1 ವರ್ಷದಿಂದ ನಮ್ಮ ಮೇಲೆ ಆರೋಪ ಮಾಡೋದು ಬಿಟ್ಟರೆ ಬೇರೆ ಏನು ಮಾಡಿದ್ದಾರೆ? ವಾಟ್ ಇಸ್ ದಟ್ ದೇ ಹ್ಯಾವ್ ಡನ್? ವಾಟ್ ಇಸ್ ದಟ್ BJP ಹ್ಯಾಸ್ ಡನ್ ಟು ದಿ ಸ್ಟೇಟ್? ಏನಿಲ್ಲ ತಾನೆ. ಸೊ ಇದನ್ನೇನು ಹೊಸದಲ್ಲ. ಅದೇನು ಇದನ್ನು ಹೇಳಿ ನಮಗೂ ಸುಸ್ತಾಗಿದೆ, ಅವರು ಹೇಳಿ ಅವ್ರು ಸುಸ್ತಾಗ್ತಾಯಿಲ್ಲ ಅಷ್ಟೇ. ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಿದ್ದೀರಿ, ನೀವು ಕೂಡ ಪೆಟ್ರೋಲ್ ಬೆಲೆ ಏರಿಸಿದಿರಿ, ಮಾಡಿದ್ದೀವಿ ಹಾಲಿನ ದರ ಏರಿಸಿ ರೀ. ಹಾಲಿನ ದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ತಾನೆ. 50 ml ಜಾಸ್ತಿ ಆಗುತ್ತೆ ಅಂತ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ ಅಲ್ವಾ. ಬೇರೆ ಸ್ಟೇಟ್ಗಳಲ್ಲಿ ಹೋಲಿಕೆ ಮಾಡ್ಕೊಂಡು ನೋಡಿದ್ರೆ ನಮ್ಮ ಹಾಲಿನ ದರನೂ ಕಮ್ಮಿ ಇದೆ. ಬೇರೆ ಸ್ಟೇಟಿಗೆ ಹೋಲಿಕೆ ಮಾಡ್ಕೊಂಡು ನೋಡಿದ್ರೆ ಪೆಟ್ರೋಲ್ ಆಗಿರಲಿ, ಡೀಸೆಲ್ ಬೆಲೆನೂ ಕಮ್ಮಿ ಇದೆ. ಎತ್ತಬೇಕಾಗತ್ತೆ, ನಾವು ಸರ್ಕಾರ ನಡೆಸಬೇಕಾಗತ್ತೆ. 60,000 ಕೋಟಿ ನಾವು ಗ್ಯಾರಂಟಿಗಳು ಖರ್ಚು ಮಾಡ್ತಾ ಇದ್ದೀವಿ. ಹಂಗೆ ಆಗಿ ಅದು ರೆವಿನ್ಯೂ ಜಾಸ್ತಿ ಆಗಲೇಬೇಕು. 10 ವರ್ಷದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ ಇವರು. ಪೆಟ್ರೋಲು ಡೀಸೆಲ್ 10 ವರ್ಷದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. 55-60 ರೂಪಾಯಿ ಇರೋದು ಇವತ್ತು ನಿಯರಿಂಗ್ 100 ರೂಪಾಯಿ ಮುಟ್ಟಿದಲ್ಲ, ಇದ್ರ ಬಗ್ಗೆ ಚರ್ಚೆ ಬೇಡ. ಇದು ಯಾರು ಕಾರಣ ಅಲ್ರಿ? ಎಲ್ಲದಕ್ಕೂ ನಮ್ಮನ್ನೇ ಪ್ರಶ್ನೆ ಕೇಳ್ತಾರೆ. ಅವ್ರನ್ನೂ ಕೂಡ ಕೇಳಿ ನೋಡಿ, ಉತ್ತರ ಕೊಡ್ರಲ್ಲ. ಸಮಂಜಸವಾಗಿ ಅವ್ರಿಗೆ ಉತ್ತರ ಕೊಡೋಕೆ ಕೇಳ್ರಿ. ಯಾಕೆ ಬೆಲೆ ಏರಿಕೆ ಅಂತೇಳಿ ನಿರ್ಮಲಾ ಸೀತಾರಾಮನ್ ಉತ್ತರ ಕೊಟ್ರ? ಉಳ್ಳಾಗಡ್ಡಿ ಅವರು ಸಮರ್ಥನೆ ಮಾಡ್ತಾರೆ. ಏನು ಸಮರ್ಥನೆ? ನಾವು ದೇಶ ನಡೆಸಬೇಕು, ನಾವು ಇದು ಮಾಡಬೇಕು. ನೀವು ಹೆಂಗೆ ಆಯ್ತು, ಈಗ ಅವರು ದೇಶ ನಡೆಸ್ಬೇಕಂತ ಹೇಳಿ ಸಮರ್ಥನೆ ಮಾಡ್ಕೊಂಡ್ರೆ ಮತ್ತೆ ನಾವೇನು ನಡೆಸಬೇಕು? ಅಲ್ಲ ಸರ್, ಅಲ್ಲ, ಇಫ್ ದೇ ಆರ್ ಗಿವಿಂಗ್ ದಟ್ ಸಜೆಷನ್, ಅಲ್ಲ, ಇಫ್ ದೇ ಆರ್ ಗಿವಿಂಗ್ ದಟ್ ಆನ್ಸರ್, ದೆನ್ ವಾಟ್ ಆರ್ ವಿ ಡೂಯಿಂಗ್? ಇಫ್ ದೇ ಆರ್ ರನ್ನಿಂಗ್ ದ ಕಂಟ್ರಿ ಬೈ ರೇಸಿಂಗ್ ದ ಫ್ಯೂಲ್ ಪ್ರೈಸಸ್, ದೆನ್ ವಾಟ್ ಆರ್ ವಿ ಡೂಯಿಂಗ್? ವಿ ಆರ್ ಆಲ್ಸೋ ಡೂಯಿಂಗ್ ದ ಸೇಮ್ ಥಿಂಗ್. ನೋ, ಗ್ಯಾರಂಟಿಗೆ ನೀವು ಹಣ ಇದು ಮಾಡ್ತೀವಿ. ಗ್ಯಾರಂಟಿ ಕೂಡ ಗ್ಯಾರಂಟಿ ಕೂಡ ಸರ್ಕಾರದ ದುಡ್ಡು ತಾನೇ. ಸರ್ಕಾರದ ದುಡ್ಡು ಬಡವ್ರಿಗೆ ತಾನೇ ಹೋಗ್ತಿರೋದು, ಡೆವಲಪ್ಮೆಂಟ್ ತಾನೇ. ಅನುದಾನನೇ ಕೊಡ್ತಾ ಇಲ್ಲ ನಮ್ಮ ಕ್ಷೇತ್ರಕ್ಕೆ. ನಿಮ್ಮ ಶಾಸಕರೇ ಮಾತಾಡ್ತಿದ್ದಾರೆ. ಯಾರು ಶಾಸಕರು? ನಿಮ್ಮ ಕಾಂಗ್ರೆಸ್ ಶಾಸಕರೇ. ಗೊತ್ತಿಲ್ಲ. ಅಲ್ಲ, ಈಗೇನು BJP ಸಂಸದರೆಲ್ಲ ಭಾಳ ಖುಷಿಯಾಗಿದ್ದಾರೆ. ಏನು ಇಂಡಿವಿಜುವಲಾಗಿ ಸಂಸದರು ಏನು ಭಾಳ ಕೋಟ್ಯಾಂತರ ರೂಪಾಯಿ ತಂದುಬಿಟ್ಟಿದಾರ? ಏನು ಹಂಗೆ ಹುಬ್ಳಿ ಧಾರವಾಡ ಏನು ಹಂಗೆ ಪ್ರಹ್ಲಾದ್ ಜೋಶಿಯವರು 25 ವರ್ಷದಲ್ಲಿ ಮತ್ತೆಲ್ಲ ಸಿಂಗಾಪುರ ಆಗ್ಬಿಡ್ಬೇಕಾಗಿತ್ತಲ್ಲ ಅಷ್ಟು ಅನುದಾನ ತಂದಿದ್ದಾರೆ. ಮತ್ತು ಇನ್ಯಾಕೆ ಹಂಗೆ ಪ್ರಾಬ್ಲಮ್ ಐತೆ? ಇನ್ಯಾಕೆ ಬಡವ್ರಿಗೆ ಮನೆ ಇಲ್ಲ, ಕುಡಿಯೋಕ್ಕೆ ನೀರಿನ ಸಮಸ್ಯೆ ಇನ್ನಾದರೂ ಇದೆ ಈ ದೇಶದಲ್ಲಿ? ಸ್ಮಾರ್ಟ್ ಸಿಟಿಗಳ ಬಗ್ಗೆ ಮಾತನಾಡಿದ್ರೆ ಏನು ಸ್ಮಾರ್ಟ್ ಸಿಟಿ ಆಗಿದೆ ರೀ? ಏನು ಸ್ಮಾರ್ಟ್ ಸಿಟಿ ಏನಾಗಿದೆ? ಹುಬ್ಳಿ ಧಾರವಾಡನಾಗ ಎಲ್ಲ ಹೋಗ್ಬೋದಾ? ನೀವು ಒಳಗಡೆ ನೋಡ್ಬೋದಾ? ಸುಮ್ಮನೆ ಮತ್ತೆ ಈಗ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ರಲ್ಲ. ಸ್ಮಾರ್ಟ್ ಸಿಟಿ, 100 ಸ್ಮಾರ್ಟ್ ಸಿಟಿ, ಅವ್ರ ಬಗ್ಗೆ ಕೇಳ್ರಿ. ನೀವು ನಮ್ಮನ್ನೆಷ್ಟು ಪ್ರಶ್ನೆ ಕೇಳ್ತೀರಿ, ನಾವೆಷ್ಟು ಉತ್ತರ ಕೊಡ್ತೀವಿ. ಅವ್ರನ್ನ ಬಿಡಿಸಿ ಉತ್ತರ ಕೇಳ್ರಿ. ಅವ್ರು ಯಾವ್ದು ಆರ್ಕೆ ಉತ್ತರ ಕೊಟ್ಟು ಹೋಗ್ತಾರೆ, ನಾವು ನೀಟಾಗಿ ಉತ್ತರ ಕೊಡ್ತೀವಿ. ಚರ್ಚೆಗೆ ಬರ್ರಿ ಅಂದ್ರೂ ಕೂಡ ಯಾರು ಬರೋದಿಲ್ಲ ಚರ್ಚೆಗೆ. ಇಟ್ ಈಸ್ ಆನ್ ಗೋಯಿಂಗ್ ಪ್ರೋಗ್ರೆಸ್ ಇರ್ತದೆ. ಬರೇ ಕೇಳೋದು, ಸುಮ್ಮನೆ ಹೇಳೋದು, ಏನೋ ಒಂದು ಹೇಳ್ಬಿಡೋದು, ನಮ್ಮನ್ನು ಬಂದು ಪ್ರಶ್ನೆ ಕೇಳಿಸೋದು ಅಷ್ಟು ಬಿಟ್ಟರೆ ಇನ್ನೇನು ಮಾಡ್ತಿದ್ದಾರೆ? ವಾಟ್ ಈಸ್ BJP's ಕಾಂಟ್ರಿಬ್ಯೂಷನ್? ನೀವು ಕೂಡ ಚರ್ಚೆ ಮಾಡಿ ನೋಡಿರಿ. ಕೊನೆಯದಾಗಿ DCM ಹುದ್ದೆ ಸೃಷ್ಟಿಗೆ ತಮ್ಮ ಅಭಿಪ್ರಾಯ? ಅಲ್ರಿ, ಇದೆಲ್ಲ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ. ಯಾವುದೇ ಸೃಷ್ಟಿ ಆಗಬೇಕು, DCM ಎಷ್ಟು ಆಗಬೇಕು, ಎಷ್ಟು ಆಗಬಾರ್ದು, DCM ಇರಬೇಕು ಬೇಡ, ಇದೆಲ್ಲ ಹೈಕಮಾಂಡೇ ತೀರ್ಮಾನ ಮಾಡ್ತಕ್ಕಂಥದ್ದು. ಸೊ ಐ ಡೋಂಟ್ ಹ್ಯಾವ್ ಎನಿ ಕಮೆಂಟ್ಮೆಂಟ್ ಆನ್ ಇಟ್. ಥ್ಯಾಂಕ್ ಯು.